ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆಯ್ಕೆ ಕೊಡಬೇಕಾ? ನಾವು ಬೆಂಗಳೂರಿನ ಪ್ರಧಾನ ಅಂಚೆ ಕಚೇರಿಯಲ್ಲಿ GPOದಲ್ಲಿದ್ದೇವೆ. ಈಗ ನಾವೆಲ್ಲ ನೋಡ್ತಾ ಇರುವ ಈ ಒಂದು ವಿಭಾಗ ಏನಿದೆ, ಇದು ಅಂಚೆ ಚೀಟಿಗಳ ಸಂಗ್ರಹ ಹವ್ಯಾಸ ಇರುವಂಥ ವಿಭಾಗ. ಇದನ್ನು ಫಿಲಾಟಲಿ ಅಂತ ಕರೀತಾರೆ. ಈ ಅಂಚೆ ಚೀಟಿಗಳ ಸಂಗ್ರಹ ಒಂದು ಒಳ್ಳೆಯ ಹವ್ಯಾಸ. ಇದರ ಬಗ್ಗೆ ಪ್ರಾಥಮಿಕ ಪರಿಚಯವನ್ನು ನಮ್ಮ ಮಕ್ಕಳಿಗೆ ಮಾಡಿಕೊಡಬೇಕಾಗುತ್ತೆ. ಒಂದು ಸಲ ನೀವು ನಿಮ್ಮ ಮಕ್ಕಳನ್ನು ಕರ್ಕೊಂಬಂದು ಈ ವಿಭಾಗಕ್ಕೆ ಇಲ್ಲಿರ್ತಕ್ಕಂಥ ವಸ್ತುಗಳನ್ನು ತೋರಿಸಿದ್ರೆ ಖಂಡಿತ ಅವರಿಗೆ ಆಸಕ್ತಿ ಬರುತ್ತೆ. ಏನೇನಿದೆ ಇಲ್ಲಿ ಅವುಗಳನ್ನೆಲ್ಲ ತಿಳಿಸುವ ಆಸೆ ನಮ್ಮದು. ಹಾಗೆಯೇ ಅಂಚೆ ಕಚೇರಿಯಲ್ಲಿ ಉಳಿತಾಯಕ್ಕೆ ಸಂಬಂಧಪಟ್ಟಂಥ ಯಾವ ಯೋಜನೆಗಳಿವೆ ಅವುಗಳ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಇಡೀ ಜಗತ್ತಿನ ಮೊದಲ ಸ್ಟ್ಯಾಂಪ್ ಇದೆಯಲ್ಲ, ಆ ಸ್ಟ್ಯಾಂಪಿಂದ ಹಿಡಿದು ಮೊನ್ನೆಯವರೆಗೆ ಬಿಡುಗಡೆ ಆದ ಸ್ಟ್ಯಾಂಪ್ಗಳವರೆಗೆ ವೈವಿಧ್ಯಮಯವಾದ ಸ್ಟ್ಯಾಂಪ್ಗಳ ಲೋಕವನ್ನು ನೋಡಬಹುದು. ಬನ್ನಿ ಹೋಗೋಣ. ನನ್ನ ಹೆಸರು ಅನಂತು ಅಂತ, ರಾಮನಗರದಿಂದ ಬರ್ತೀನಿ. ಇಲ್ಲಿ ಫಿಲಾಟಲಿ ಬ್ಯೂರೋದಲ್ಲಿ ನಾವು ಡಿಸ್ಪ್ಯಾಚ್ ಕ್ಲರ್ಕಾಗಿ ವರ್ಕ್ ಮಾಡ್ತೀನಿ. ಜೊತೆಗೆ ACPM ಆಗಿ ಅಡಿಷ್ನಲ್ ಚಾರ್ಜ್ ಕೊಟ್ಟಿದ್ದಾರೆ. ಮಕ್ಕಳಲ್ಲಿ ಅನೇಕ ಹವ್ಯಾಸಗಳನ್ನು ರೂಢಿಸೋ ಪದ್ಧತಿ ಉಂಟು. ಉದಾಹರಣೆಗೆ ಹಳೆಯ ನಾಣ್ಯಗಳನ್ನೆಲ್ಲ ಸಂಗ್ರಹ ಮಾಡೋದು, ಅದಕ್ಕೆ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರೀತಾರೆ. ಹಾಗೆಯೇ ಈ ಹಳೆಯ ಬೆಂಕಿಪಟ್ಟಣದ ಚಿತ್ರ ಇರ್ತಿತ್ತಲ್ಲ, ಅದನ್ನೆಲ್ಲ ಸಂಗ್ರಹ ಮಾಡ್ತಾಯಿದ್ವು. ಹಾಗೆಯೇ ಸ್ಟ್ಯಾಂಪುಗಳನ್ನು ಸಹ ಸಂಗ್ರಹ ಮಾಡ್ತಾಯಿದ್ವಿ. ಈ ಸ್ಟ್ಯಾಂಪುಗಳನ್ನು ಸಂಗ್ರಹ ಮಾಡುವ ಕಲೆ ಇದೆಯಲ್ಲ, ಅದರ ಹೆಸರೇನು, ಯಾವಾಗ ನಮ್ಮ ದೇಶದಲ್ಲಿ ಅದು ಆರಂಭವಾಯಿತು? 1840ರಿಂದ ಪೆನ್ನಿ ಸ್ಟ್ಯಾಂಪ್ ರಿಲೀಸ್ ಆಗಿದ್ದು. ಈಗ ನಮ್ಮ GPOದಲ್ಲಿ ಈ ಸ್ಟ್ಯಾಂಪ್ಗಳ ಸಂಗ್ರಹ ಮಾಡೋದು, ಫಿಲಾಟಲಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದು ಬ್ಯೂರೋ ಉಂಟಾ? ಹಾಂ ಸರ್, ನಮ್ಮದೇ ಇದೆಯಲ್ಲ ಸರ್, GPO ಫಿಲಾಟಲಿ ಬ್ಯೂರೋ ಅಂತ ಇದೆ ಸರ್. ಇಲ್ಲ, ನೀವೇ ಇಟ್ಕೋತೀರಾ? ನಾವೆಲ್ಲ ಬಂದು ನೋಡ್ಬೋದಾ ಅಂತ? ಖಂಡಿತ ಸರ್, ಬಂದು ನೋಡ್ಬೋದು ಸರ್. ಸಾರ್ವಜನಿಕರಿಗೆ ಪ್ರವೇಶ ಉಂಟು. ಅವರು ಸ್ಟ್ಯಾಂಪ್ಸ್ ಕಲೆಕ್ಷನ್ ಮಾಡ್ಬೋದು. ಫಿಲಾಟಲಿಸ್ಟು ಕೂಡ ಸ್ಟ್ಯಾಂಪ್ಸ್ ಕಲೆಕ್ಷನ್ ಮಾಡ್ಬೋದು. ಎವ್ರಿಬಡಿ ಇಸ್ ಕಮಿಂಗ್ ಸರ್. ಇಲ್ಲಿ ಬಂದು ನೋಡ್ಬೋದು. ಶಾಲಾ ಮಕ್ಕಳಿಗೆ ಪ್ರತಿ ವಾರ 2 ದಿನ ಶಾಲಾ ಮಕ್ಕಳನ್ನ ನಿಯರ್ ಬೈ ಶಾಲೆಗಳಲ್ಲಿರೋ ಸ್ಟೂಡೆಂಟ್ಗಳನ್ನ ಕರ್ಕೊಬಂದು ವಿಸಿಟ್ ಮಾಡಿಸ್ತೀವಿ ಸರ್. ಈಗ ಮಕ್ಕಳಲ್ಲಿ ಈ ಸ್ಟ್ಯಾಂಪ್ಗಳ ಸಂಗ್ರಹ ಮಾಡೋದು, ಅದರ ಇತಿಹಾಸ, ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಇವೆಲ್ಲ ಒಳ್ಳೆಯ ಹವ್ಯಾಸಗಳು. ಹೌದು ಸರ್. ಸುಮ್ಮನೆ ಮೊಬೈಲ್ ನೋಡ್ತಾ ಆ ರೀಲ್ಸ್ಗಳನ್ನು ನೋಡೋ ಬದಲು ಇಂಥ ಹವ್ಯಾಸ ರೂಪಿಸಿದ್ರೆ ಒಳ್ಳೆಯದಾಗುತ್ತೆ. ಹೌದು ಸರ್. ಈ ಹವ್ಯಾಸ ಬೆಳೆಸ್ಕೊಳ್ಳಿ ಅಂತ ಹೇಳೋರು ಯಾರು ಸರ್? ಇಲ್ಲಿಗೆ ಮಕ್ಕಳನ್ನ ನಿಯರ್ ಬೈ ಸ್ಕೂಲಲ್ಲಿರೋರು ಮಕ್ಕಳನ್ನ ಕರ್ಕೊಂಡ್ಬರ್ತಾರಲ್ಲ ಸರ್, ನಾವಿಲ್ಲಿ ಗೈಡ್ ಮಾಡ್ತೀವಿ. ಸ್ಟ್ಯಾಂಪ್ ಅಂದ್ರೆ ಏನು, ಸ್ಟ್ಯಾಂಪಲ್ಲಿ ಕಲೆಕ್ಷನ್ ಮಾಡಿದ್ರೆ ಏನೆಲ್ಲ ಹವ್ಯಾಸ ಬರುತ್ತೆ, ಆ ಥರ ಎಲ್ಲ ಅವ್ರಿಗೆ ತಿಳಿ ಹೇಳ್ತೀವಿ. ಅವರು ಕೆಲವರೆಲ್ಲ ಸ್ಟ್ಯಾಂಪ್ಸ್ ತಗೊಂಡು ಹೋಗ್ತಾರೆ. ಆಮೇಲೆ ಜೊತೆಗೆ ಅವ್ರಿಗೆ ಫ್ರೀಯಾಗಿ ಆ್ಯಸ್ ಪರ್ ನಮ್ಗೆ ಅಡ್ಮಿನಿಸ್ಟ್ರೇಷನಿಂದ ಆರ್ಡರ್ ಕೊಟ್ಟರೆ ಫ್ರೀಯಾಗಿ ಎಲ್ಲೋ ಕಾರ್ಡ್ 50 ಪೈಸದ್ದು ಪೋಸ್ಟ್ ಕಾರ್ಡು ಕೂಡ ಕೊಡ್ತೀವಿ ಅವ್ರಿಗೆ. ಅದ್ರದ್ದು ಬಗ್ಗೆ ಅವ್ರಿಗೆ ಅರಿವು ಬರಲಿ, ಅದು ಬೆಳೀಲಿ, ಫಿಲಾಟಲಿ ಅಂದರೆ ಏನು, ಸ್ಟ್ಯಾಂಪ್ ಕಲೆಕ್ಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಅರಿವು ಕೊಡ್ತೀವಿ ಸರ್ ನಾವು. ಈಗ ನಿಮ್ಮ ಸಂಸ್ಥೆಗೆ ಬಂದರೆ ನೀವು ಹೇಳ್ಕೊಡ್ತೀರಾ? ಖಂಡಿತ. ನೀವೇ ಶಾಲಾ ಕಾಲೇಜುಗಳಿಗೆ ಹೋಗಿ ಹೇಳ್ತೀರಾ? ಆ ವ್ಯವಸ್ಥೆ ಉಂಟಾ? ಶಾಲಾ ಕಾಲೇಜಿಗೆ ಹೋಗುವಂಥದ್ದು ನಮಗೆ ME ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಂತಿದ್ದಾರೆ, ಅವರು ಹೋಗ್ತಾರೆ. ಜೊತೆಗೆ ನಮ್ಮದೇ ವೆಬ್ಸೈಟ್ ಇದೆ. ವೆಬ್ಸೈಟಲ್ಲಿ ಎಲ್ಲ ರೀತಿಯಾದ ನಮ್ಮದು ಫಿಲಾಟಲಿ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಬಗ್ಗೆ ಸಂಬಂಧಪಟ್ಟಂಗೆ ಎಲ್ಲ ಮಾಹಿತಿನೂ ಸಿಗುತ್ತೆ. ಈಗಿನ ಇದರಲ್ಲಿ ಮೊಬೈಲಲ್ಲೇ ನೋಡ್ಕೋಬೋದು ಸರ್, ಎಲ್ಲ ರೀತಿ ಮಾಹಿತಿನೂ ಸಿಗುತ್ತೆ. ಈಗ
ನಮ್ಮ ಶಾಲೆಗೆ ಬಂದು ನಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಡಿ ಇದ್ರ ಬಗ್ಗೆ ಅಂತ ಹೇಳಿದ್ರೆ ನೀವು ಹೋಗಿ ಹೇಳ್ಕೊಡ್ತೀವಿ? ಖಂಡಿತ ಸರ್, ನಮಗೆ ಅಪ್ರೂವಲ್ ಕೊಟ್ಟರೆ ನಮ್ಮ ಅಡ್ಮಿನಿಂದ ಖಂಡಿತ ಬಂದು ನಾವು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಸರ್. ನನ್ನ ಹೆಸರು ಮಂಜು ಭಾರ್ಗವಿ. ನಾನಿಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ GPOದಲ್ಲಿ. ಫಿಲಾಟಲಿ ಬ್ಯೂರೋನಲ್ಲಿ ಈಗ 1 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ತುಂಬ ಸಂತೋಷ ಮಂಜು ಭಾರ್ಗವಿ ಅವರೇ. ಈ ಫಿಲಾಟಲಿ ಬ್ಯೂರೋದಲ್ಲಿ ಫಿಲಾಟಲಿಕ್ ಠೇವಣಿ ಖಾತೆ ಅಥವಾ ಫಿಲಾಟಲಿಕ್ ಡೆಪಾಸಿಟ್ ಅಕೌಂಟ್ ಅಂತ ಏನೋ ಒಂದು ಅನುಕೂಲತೆ ಇದೆಯಂತೆ. ಹಾಗಂದರೆ ಏನು, ಇದನ್ನು ಯಾರು ಆರಂಭಿಸ್ಬಹುದು, ಹೇಗೆ ಆರಂಭಿಸ್ಬಹುದು, ಇದರಿಂದ ಏನು ಅನುಕೂಲ, ಈ ಬಗ್ಗೆ ಮಾಹಿತಿ ಕೊಡ್ತೀರಾ? ಫಿಲಾಟಲಿ ಡೆಪಾಸಿಟ್ ಅಕೌಂಟ್ ಅಂತಂದರೆ ಸ್ಟ್ಯಾಂಪ್ ಕಲೆಕ್ಷನ್ಗೋಸ್ಕರ ಅಕೌಂಟ್ ಓಪನ್ ಮಾಡೋ ಅಂಥದ್ದು. ಸೊ ಮಿನಿಮಮ್ ಬ್ಯಾಲೆನ್ಸ್ 200 ಇಟ್ಕೊಂಡು 200ಇಂದ ಅಕೌಂಟ್ ಓಪನ್ ಮಾಡ್ತೀವಿ. ಯಾವ್ದು ಹೊಸ ಸ್ಟ್ಯಾಂಪ್ಸ್ ರಿಲೀಸ್ ಆಗುತ್ತೆ ಅದೆಲ್ಲ ಸ್ಟ್ಯಾಂಪ್ಸನ್ನು ಅವರು ಡೋರ್ ಸ್ಟೆಪ್ಸ್ಗೆ ವಿತೌಟ್ ಎನಿ ಕಾಸ್ಟ್ ಅವ್ರ ಮನೆಗೆ ಕಳಿಸ್ತೀವಿ ಸರ್, ರಿಜಿಸ್ಟರ್ ಪೋಸ್ಟ್ ಮುಖಾಂತರ. ಬಹಳ ಅದ್ಭುತವಾದ ವ್ಯವಸ್ಥೆ ಅಲ್ವಾ ಇದು? ಹೌದು ಸರ್, ಹೌದು ಸರ್. ಅದಕ್ಕೆ ಅಂತ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಏನೂ ತಗೊಳ್ಳಲ್ಲ ಸರ್. ಅವ್ರೇನು ಅಕೌಂಟ್ ಓಪನ್ ಮಾಡಿರ್ತಾರೆ ಅದರಲ್ಲಿ ಅವ್ರದ್ದು ಯಾವುದೇ ಹೊಸ ಸ್ಟ್ಯಾಂಪ್ ರಿಲೀಸ್ ಆದ್ರೂ ಎಲ್ಲ ಸ್ಟ್ಯಾಂಪ್ಸನ್ನು ಯಾವುದು ಮಿಸ್ ಮಾಡ್ದಂಗೆ ಅವ್ರ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಸರ್. ಬರೀ ಸ್ಟ್ಯಾಂಪ್ ಕಳಿಸ್ತೀರಾ, ಅದ್ರ ಜೊತೆಗೆ ಏನಾದರೂ ಮಾಹಿತಿ ಇತ್ಯಾದಿ ಕಳಿಸ್ತೀರಾ? ಅದಕ್ಕೆ ಆಪ್ಷನ್ ಇರುತ್ತೆ ಸರ್. ಪ್ರತಿಯೊಂದು ಸ್ಟ್ಯಾಂಪ್ ರಿಲೀಸ್ ಆದಾಗೂ ಅದ್ರದ್ದು ಒಂದು ಫಸ್ಟ್ ಡೇ ಕವರು ಸ್ಟ್ಯಾಂಪ್ ಮತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬ್ರೋಷರ್ ಅದಷ್ಟೂ ರಿಲೀಸ್ ಮಾಡಿರ್ತಾರೆ ಸರ್. ಸೊ ಅದಷ್ಟೂ ಅವ್ರು ಏನೇನು ಆಫ್ ಮಾಡ್ತಾರೆ ಅದನ್ನು ಕಳಿಸ್ತೀವಿ ಸರ್. ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ. ನಾನಿಲ್ಲಿ ಫಿಲಾಟಲಿ ಸೆಕ್ಷನಲ್ಲಿ ಕೌಂಟರ್ ಪಿ ಆಗಿ ಕೆಲಸ ಮಾಡ್ತೀನಿ. ನಾನು ಸ್ಪೆಷಲ್ ಕವರ್ ಮತ್ತು ಪಿಕ್ಚರ್ ಪೋಸ್ಟ್ ಕಾರ್ಡ್ಗಳನ್ನ ಸೇಲ್ ಮಾಡ್ತೀನಿ ಸರ್. ದಿಲೀಪ್ ಕುಮಾರ್ ಅವರೇ, ಒಂದು ಸಣ್ಣ ಆಸೆ ಹೇಳಿ ಸರ್. ಈಗ ಎಂತೆಂಥ ಮಹಾನುಭಾವರ ಚಿತ್ರಗಳನ್ನೆಲ್ಲ ಸ್ಟ್ಯಾಂಪ್ ರೂಪದಲ್ಲಿ ನಾವು ನೋಡ್ತೀವಿ. ನಾನು ಯಾವ ಸೀಮೆ ಮಹಾನುಭಾವ ನಾನು ಅಲ್ಲವೇ ಅಲ್ಲ, ಆದರೂ ನನ್ನ ಭಾವಚಿತ್ರ ಸ್ಟ್ಯಾಂಪ್ ಮೇಲೆ ಬರಲಿ ಅಂತ ಒಂದು ಪುಟ್ಟ ಆಸೆ. ನನ್ನ ಆಸೆ ಹ್ಯಾಕ್ ತೀರಿಸ್ಕೋಬೇಕು ನಾನು? ಸರ್, ಅದಕ್ಕೊಂದು ದಾರಿ ಇದೆ. ನಮ್ಮಲ್ಲಿ ಮೈ ಸ್ಟ್ಯಾಂಪ್ ಅಂತ ಮಾಡ್ತೀವಿ. ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ನಮಗೆ ಮೇಲ್ ಮಾಡಿದ್ರೆ ಅಥವಾ ಒಂದು ಫೋಟೋವನ್ನು ಕೊಟ್ಟರೆ ನಾವು ನಿಮ್ಮ ಭಾವಚಿತ್ರ ಇರ್ತಕ್ಕಂಥ ಒಂದು ಮೈ ಸ್ಟ್ಯಾಂಪ್ ಅಂತ ಮಾಡಿಕೊಡ್ತೀವಿ. ನಿಮಗೆ ಅದನ್ನ ನೀವು ಉಪಯೋಗಿಸ್ಲೂಬಹುದು, ನೀವು ಕಲೆಕ್ಷನ್ ಆಗು ಇಟ್ಕೋಬಹುದು. ಆ ಮೈ ಸ್ಟ್ಯಾಂಪ್ ಮಾಡಿಸ್ಲಿಕ್ಕೆ ನಿಮಗೆ 300 ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ. ನಿಮಗೆ ಅದರಲ್ಲಿ ಒಟ್ಟು 60 ರೂಪಾಯಿ ವ್ಯಾಲ್ಯೂ ಇರ್ತಕ್ಕಂಥ 12 ಸ್ಟ್ಯಾಂಪ್ಸ್ ನಿಮಗೆ ಬರುತ್ತೆ ಸರ್. ನಿಮ್ಮ ಭಾವಚಿತ್ರ ಇರೋ ಸ್ಟ್ಯಾಂಪೇ ನಿಮಗೆ ಸಿಗುತ್ತೆ ಸರ್. ಈಗ 12 ಸ್ಟ್ಯಾಂಪ್ ಮಾತ್ರ ಕೊಡ್ತೀರಿ, ನನಗೆ 100 ಸ್ಟ್ಯಾಂಪ್ ಬೇಕಪ್ಪ, ಮಾಡಿಸ್ಕೋಬೋದು ಸರ್. ನೀವು ಮಾಡಿಕೊಡ್ತೀರಿ? ಹೌದು. ಅದಕ್ಕೆ ಹೆಚ್ಚುವರಿ ಹಣ ಕೊಡಬೇಕು. ಕೊಡಬೇಕು. ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಸ್ಟಾಂಪ್ ಆಯಿತು. ಹಾಗೆಯೇ ಯಾವುದಾದ್ರೂ ಸಂಘ ಸಂಸ್ಥೆಗಳು 25 ವರ್ಷ ಆಯಿತು, 50 ವರ್ಷ ಆಯಿತು, 100 ವರ್ಷ ಆಯಿತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟ್ಯಾಂಪ್ ಬಿಡುಗಡೆ ಮಾಡ್ತೀರಾ? ಮಾಡ್ತೀವಿ ಸರ್. ಅದು ಹೇಗೆ, ಈ ಸ್ಟ್ಯಾಂಪ್ ಬಿಡುಗಡೆ ಮಾಡೋದು ನಮ್ಮ ಅಂಡರ್ಲಿ ಇರಲ್ಲ, ಯಾವುದೇ ನಮ್ಮ ಕರ್ನಾಟಕ ಸರ್ಕಲ್ನ ಅಂಡರ್ಲಿ ಇರಲ್ಲ. ಅದೆಲ್ಲ ಡೈರೆಕ್ಟರೇಟ್ ಅಂದರೆ ಡೆಲ್ಲಿಯಿಂದ ಆಗ್ತಕ್ಕಂಥದ್ದು. ಈಗ ಯಾವುದೇ ಒಂದು ಸಂಸ್ಥೆ ಸ್ಟ್ಯಾಂಪ್ನ ರಿಲೀಸ್ ಮಾಡ್ಬೇಕಂತಂದ್ರೆ ನಮ್ಮಲ್ಲಿ ಏನು ಮಾಡ್ತೀವಿ ಅಂತಂದರೆ ಕಸ್ಟಮೈಸ್ಡ್ ಸ್ಟ್ಯಾಂಪ್ ಅಂತ ಮಾಡ್ತೀವಿ. ಕಸ್ಟಮೈಸ್ಡ್ ಸ್ಟ್ಯಾಂಪ್ ಅಂತಂದರೆ ಈಗ ನಿಮಗೆ ಯಾವ ಥರ ಮೈ ಸ್ಟ್ಯಾಂಪ್ ಅಂತ ಹೇಳಿದ್ನೋ ಅದೇ ಥರ ಆ ಮೈ ಸ್ಟ್ಯಾಂಪ್ ಶೀಟ್ನಲ್ಲಿ ಕಸ್ಟಮೈಸ್ಡ್ ಮಾಡಿ ಆ ಕಂಪನಿ ಲೋಗೋ ಅಥವಾ ಕಂಪನಿಯವರು ಏನು ಕೊಡ್ತಾರೆ, ಈ ಲೋಗೋದಲ್ಲಿ ನಮಗೆ ಸ್ಟ್ಯಾಂಪ್ ಬೇಕಂತ ಹೇಳಿದಾಗ ಆ ಸ್ಟ್ಯಾಂಪ್ನ ಅವ್ರಿಗೆ ಆ ಒಂದು ಮೊತ್ತಕ್ಕೆ, ಅಂದರೆ ಸಾಮಾನ್ಯವಾಗಿ ಒಂದು ಸ್ಟ್ಯಾಂಪನ್ನು ನಾವು ಮಾಡಿಸ್ಕೋಬೇಕಂತಂದರೆ 8 ಲಕ್ಷ ರೂಪಾಯಿ ಖರ್ಚಾಗುತ್ತೆ ನನಗೆ ತಿಳಿದ ಮಟ್ಟಿಗೆ. ಆ 8 ಲಕ್ಷ ರೂಪಾಯಿನ ಡಿಪಾರ್ಟ್ಮೆಂಟ್ಗೆ ಕಟ್ಟೋದ್ರಿಂದ ಅವರಿಗೆ ಅವ್ರದ್ದೇ ಆದಂಥ ಸ್ಟ್ಯಾಂಪ್ನ ಕಸ್ಟಮೈಸ್ಡ್ ಮೈ ಸ್ಟ್ಯಾಂಪ್ ಅಂತ ಮಾಡಿಕೊಡ್ತೀವಿ. ಆದರೆ ಆ ಕಸ್ಟಮೈಸ್ಡ್ ಮೈ ಸ್ಟ್ಯಾಂಪ್ನ ಯಾವುದೇ ಬ್ಯೂರೋಗಳಲ್ಲಿ ಸೇಲ್ ಮಾಡಲ್ಲ. ಅದನ್ನು ತೊಗೊಳ್ಬೇಕಂತಂದರೆ ಆ ಕಸ್ಟಮೈಸ್ಡ್ ಮೈ ಸ್ಟ್ಯಾಂಪ್ನ ನಮ್ಮ ಈ ಪೋಸ್ಟ್ ಆಫೀಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಆ ಈ ಪೋಸ್ಟ್ ಆಫೀಸ್ ವೆಬ್ಸೈಟ್ ಮುಖಾಂತರ ಕಸ್ಟಮರ್ಸ್ ತಗೋಬೇಕಾಗತ್ತೆ ಸರ್. ಇದನ್ನು ಸಾರ್ವಜನಿಕರ ಬಳಕೆಗೆ ಬಿಡುಗಡೆ ಮಾಡಬೇಕು ಅಂದರೆ ಏನು ಮಾಡೋದು? ಆ ಥರ ವ್ಯಕ್ತಿಗತವಾಗಿ ಸಾರ್ವಜನಿಕ ಬಿಡುಗಡೆಗೆ ಮಾಡ್ಲಿಕ್ಕಾಗಲ್ಲ. ಯಾಕಂತಂದರೆ ಆ ವ್ಯಕ್ತಿ ಯಾವುದಾದ್ರೂ ಒಂದು ಒಳ್ಳೆಯ ಉನ್ನತ ಮಟ್ಟದಲ್ಲಿದ್ದರೆ ಇಲ್ಲ ತುಂಬ ನೋನ್ ಪರ್ಸನ್ ಆಗಿದ್ದರೆ ಅದನ್ನ ಮಾಡ್ಬೇಕಂತಂದ್ರೆ ನಮ್ಮ ಡೈರೆಕ್ಟರೇಟ್ ಹತ್ರ ಪರ್ಮಿಷನ್ ತಗೊಂಡು ಅದಕ್ಕೆಲ್ಲ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿ ಮಾಡಬೇಕಾಗತ್ತೆ. ಅವ್ರು ಆ ಥರ ಕಮಮೋರೇಟಿವ್ ಸ್ಟ್ಯಾಂಪ್ನ ರಿಲೀಸ್ ಮಾಡಬೇಕಂದ್ರೆ ಅವರು ಅಪ್ರೋಚ್ ಮಾಡಿ ಅಟ್ಲೀಸ್ಟ್ ಒಂದು 6 ತಿಂಗಳು ವರ್ಷನಾದರೂ ಬೇಕು ಆ ಸ್ಟ್ಯಾಂಪ್ನ ರಿಲೀಸ್ ಮಾಡಿ. ಆದರೆ ಈ 300 ರೂಪಾಯಿ ಸ್ಟ್ಯಾಂಪ್ ಹೇಳಿದ್ರಲ್ಲ, ಎಷ್ಟು ಸಮಯ ಬೇಕು? 15ರಿಂದ 20 ನಿಮಿಷದಲ್ಲಿ ನಿಮಗೆ ಸಿಗುತ್ತೆ. ಬಹಳ ಒಳ್ಳೆಯ ಮಾಹಿತಿ ಕೊಟ್ಟರೆ. ತಮ್ಮ ಸ್ಟ್ಯಾಂಪ್ಗಳನ್ನು ಮಾಡಿಸ್ಕೊಳ್ಳೋಕ್ಕೆ
ಖಂಡಿತ ತಮ್ಮ ಬಳಿ ಬರ್ತಾರೆ ಅಂದರೆ ನೇರವಾಗಿ ಅವ್ರು ಯಾರನ್ನು ಸಂಪರ್ಕಿಸಬೇಕು GPOದಲ್ಲಿ? ಈ ಫಿಲಾಟಲಿ ಸೆಕ್ಷನ್ಗೆ ಬಂದರೆ ಕೌಂಟ್ರಲ್ಲಿ ಮೇಡಮ್ ಇರ್ತಾರೆ, ಮಂಜು ಭಾರ್ಗವಿ ಮೇಡಮ್. ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಅವ್ರ ಹತ್ರನೇ ಅಂದರೆ ಫಿಲಾಟಲಿ ಬ್ಯೂರೋಗೆ ಬಂದು ಕೇಳ್ಬೋದು. ಸರ್, ನನ್ನ ಹೆಸರು ಶಿವಾನಂದ ಯಲ್ಲಪ್ಪ ಕಿತ್ಲಿ ಅಂತ. ನಾನು ಮೂಲತಃ ಗದಗ ಡಿಸ್ಟಿಕ್ ರೋಹನ್ ತಾಲೂಕು ಕೌಜಗಿರಿ ಅವರು. ನಾನು 2014ರಿಂದ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ಫಿಲಾಟಲಿ ಬ್ಯೂರೋದಲ್ಲಿ 3 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈಗ ಮೊದಲ ಸ್ಟ್ಯಾಂಪು ಬಿಡುಗಡೆ ಮಾಡಿದ್ವಿ. ಹಾಂ ಸರ್. ಬ್ರಿಟನ್ನಲ್ಲಿ. ಹಾಂ ಸರ್. ಅಲ್ವಾ, ಪೆನ್ನಿ ಬ್ಲ್ಯಾಕ್ ಸ್ಟ್ಯಾಂಪ್ನ. ಹಾಂ ಸರ್. ತಕ್ಷಣವೇ ಅದನ್ನು ನಕಲು ಮಾಡುವ ಪ್ರಯತ್ನ, ಮೋಸ ಮಾಡೋ ಪ್ರಯತ್ನ ಇವೆಲ್ಲ ನಡೆದವು. ಒಂದು ಸ್ಟ್ಯಾಂಪು ಅದು ಸಾಚಾ ಹೌದಾ ಅಥವಾ ನಕಲಿ ಹೌದಾ ಹಾಂ ಸರ್ ತಿಳ್ಕೊಳ್ಳೋದು ಹೇಗೆ? ತಿಳ್ಕೊಳ್ಳೋಕ್ಕೆ ನೀವು ಸಹಾಯ ಮಾಡ್ತೀರಾ? ಹಾಂ ಸರ್, ಇವಾಗ ಅದು ಡೂಪ್ಲಿಕೇಟ್ ಆಗಿದ್ದರೆ ಆ್ಯಕ್ಚುಲಿ ನೀವು ಯಾವುದೇ ಸ್ಟಾಂಪ್ ಡೂಪ್ಲಿಕೇಟ್ ಮಾಡಿದ್ರೂ ಅದು ಪರ್ಪರೇಷನ್ ನೀಟಾಗಿ ಬರಲ್ಲ ಫಸ್ಟು. ಇನ್ನೊಂದು, ಯಾವುದೇ ಸ್ಟಾಂಪ್ನ ಅಂಟಿಸ್ಬೇಕಾದ್ರೆ ನೀವು ಗಮ್ ಹಾಕಿ ಅಂಟಿಸೋ ಅವಶ್ಯಕತೆ ಇಲ್ಲ. ಬರೀ ನೀರಲ್ಲಿ ಎದ್ದಿ ಅಂಟಿಸಿದ್ರೆ ಅದು ಪಕ್ಕ ಸ್ಟಾಂಪು ಅಂತ ಲೆಕ್ಕ ಸರ್. ಇಲ್ಲ ಅಂದರೆ ಅದು ಯಾವುದೇ ನೀರು ಹಾಕಿದ್ರು, ಯಾವುದೇ ಪೇಪರಲ್ಲಿ ಬೇರೆ ಯಾವುದೇ ಪೇಪರಲ್ಲಿ ಪ್ರಿಂಟ್ ಹಾಕಿದ್ರು ಅದು ನೀರು ಹಾಕಿ ಅಂಟಿಸಿದ್ರೆ ಸ್ಟಾಂಪ್ ಅಂಟೋದೇ ಇಲ್ಲ. ನಾವು ಹೆಂಗೆ ಕೇಳ್ತೀವಿ ಹಂಗೆ ಡ್ಯಾಮೇಜ್ ಆಗಿಬಿಡುತ್ತೆ. ಬಟ್ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ರಿಲೀಸ್ ಮಾಡೋ ಸ್ಟಾಂಪು ಬರೀ ನೀರಲ್ಲಿ ಎದ್ದಿ ನೀವು ಸ್ಟಾಂಪ್ ಹಾಕಿದರೆ ಅದು ನೀವು ಯಾವುದೇ ಕಾರಣಕ್ಕೂ ಕೇಳೋಕ್ಕಾಗಲ್ಲ ಸರ್. ಆ ಥರ ಪರ್ಪರೇಷನ್ ಡ್ಯಾಮೇಜ್ ಆಗದೆ ಇರೋ ಥರ ಇದ್ದರೆ ಅದು ಪಕ್ಕ ಒರಿಜಿನಲ್ ಸ್ಟಾಂಪ್ ಅಂತ ಲೆಕ್ಕ. ಪರ್ಪರೇಷನ್ ಡ್ಯಾಮೇಜ್ ಆದರೆ ಅದು ಡೂಪ್ಲಿಕೇಟ್ ಸ್ಟಾಂಪು ಅಂತ ಲೆಕ್ಕ. ಅಮೇರಿಕದ್ದು, ಇಂಗ್ಲೆಂಡ್ದು, ನೆದರ್ಲ್ಯಾಂಡ್ಸ್ದು ಒಂದು ಸ್ಟ್ಯಾಂಪು ತರ್ತಾರೆ. ನೋಡೋ, ನನ್ನ ಹತ್ರ ಈ ಸ್ಟ್ಯಾಂಪ್ ಇದೆ, ಬೇಕಾ ನಿನಗೆ? ಹಾಂ ಸರ್. ಅದು ಅಪರೂಪದ ಸ್ಟ್ಯಾಂಪ್ ಆಗಿರುತ್ತೆ. ಹಾಂ ಸರ್. ನನಗೆ ಬೇಕು, ಕೊಡು ಅಂತೀನಿ. ಹಾಂ ಸರ್. ಅವನು 5,000 ರೂಪಾಯಿ ಕೊಡು ಅಂತಾನೆ. ಹಾಂ ಸರ್. ನನಗೆ ಅನುಮಾನ ಬರುತ್ತೆ. ಹಾಂ ಸರ್. ಈ ನೆದರ್ಲ್ಯಾಂಡ್ ಸ್ಟ್ಯಾಂಪು ಹಾಂ ಸರ್. ನಿಜಕ್ಕೂ ಒರಿಜಿನಲ್ಲ ಅಥವಾ ಡ್ಯೂಪ್ಲಿಕೇಟಾ, ನನಗೆ ಮೋಸ ಮಾಡ್ತಾ ಇದ್ದಾನ? ಹಾಂ ಸರ್. ನಾನು ಹೇಗೆ ತಿಳ್ಕೊಬೋದು? ನೀವು ಸಹಾಯ ಮಾಡ್ತೀರಾ ತಿಳ್ಕೊಳ್ಳೋಕ್ಕೆ? ಸರ್, ಆ ಥರ ಇಲ್ಲ. ಇನ್ನೊಂದು, ಬೇರೆ ಕಂಟ್ರಿ ಸ್ಟ್ಯಾಂಪು ನಮ್ಮ ಇಂಡಿಯಾದಲ್ಲಿ ಯಾವುದೇ ರೀತಿಯಾಗಿ ವರ್ಕ್ ಆಗಲ್ಲ. ಅಂದರೆ ಅದ್ರ ಡಿನಾಮಿನೇಷನ್ ಆಯಾ ಕಂಟ್ರಿಗೆ ಮಾತ್ರ ಸಂಬಂಧಪಟ್ಟಿರುತ್ತೆ. ನಮ್ಮ ಕಂಟ್ರಿಗೆ ಬೇರೆ ಕಂಟ್ರಿಯವರು ಸ್ಟ್ಯಾಂಪು ಡಿನಾಮಿನೇಷನು ನಮಗೂ ಅದಕ್ಕೂ ಸಂಬಂಧ ಇರಲ್ಲ ಸರ್. ಅವ್ರವ್ರ ಅವಶ್ಯಕತೆ ಇದ್ದರೆ ತೊಗೋಬೋದು, ಇಲ್ಲ ಅಂದರೆ ಬಿಡ್ಬೋದು ಸರ್. ನಮ್ಮ ಯಾವುದೇ ಸ್ಟ್ಯಾಂಪ್ ಆದರೂ ಅದರಲ್ಲಿ ನಮ್ಮ ಪ್ರತಿಯೊಂದು ಸ್ಟ್ಯಾಂಪ್ ಮೇಲೂ ಭಾರತ ಅಂತ ಹಿಂದಿಲಿರುತ್ತೆ, ಇಂಡಿಯಾ ಅಂತ ಇಂಗ್ಲೀಷಲ್ಲಿ ಇರುತ್ತೆ ಸರ್. ಅದು ಇಂಡಿಯಾ ಸ್ಟ್ಯಾಂಪ್ ಮಾತ್ರ ಇಂಡಿಯಾದಲ್ಲಿ ಮಾತ್ರ ಅದ್ರ ವ್ಯಾಲ್ಯೂ ಇರುತ್ತೆ ಸರ್. ಅದರ್ ಕಂಟ್ರೀಸ್ ಬೇರೆ ಯಾವುದೇ ದೇಶದ ಸ್ಟ್ಯಾಂಪು ನಮ್ಮ ದೇಶದಲ್ಲಿ ಫೇಸ್ ವ್ಯಾಲ್ಯೂಗೆ ಸಂಬಂಧ ಇರಲ್ಲ ಸರ್. ಇಲ್ಲಿ ಅವಾಗಲಿಂದ ನೋಡ್ತಾ ಇದ್ದೇನೆ, ರಾಜ ಮಹಾರಾಜರ ಚಿತ್ರಗಳು ಬರ್ತಾ ಇವೆ. ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ದಯವಿಟ್ಟು ಹೇಳ್ತೀರಾ? ಇದು ಒಂದು ಪೋಸ್ಟ್ ಕಾರ್ಡ್ ಸರ್ ಸೆಟ್ಟು. ಇದು ಮೈಸೂರು ಮಹಾರಾಜರು ಇರುವಂಥದ್ದು. ಮೈಸೂರು ಮಹಾರಾಜರದು ಕೈಯಲ್ಲಿ ಆರ್ಟ್ ಮಾಡಿರೋ ಪೋಸ್ಟ್ ಕಾರ್ಡು ಒಂಥರ ಸೆಟ್ ಥರ ಮಾಡಿದ್ದಾರೆ ಸರ್. ಅಂದರೆ ಅದು ಆ್ಯಕ್ಚುಲಿ ಒಂದು ಕಾರ್ಡು ಸಿಂಗಲ್ ಕಾರ್ಡ್ ಆದರೆ 15 ರೂಪಾಯಿ ಇದು ಮಾಡ್ತೀವಿ. ಇದನ್ನು ಯಾರಾದರೂ ಪ್ರೊಪೋನೆಂಟ್ ಮಾತ್ರ, ಅಂದರೆ ಬೇರೆ ವ್ಯಕ್ತಿಗಳು ಬಂದು ನಮ್ಗೆ ಅಪ್ರೋಚ್ ಮಾಡಿದರೆ, ನಾವು ಈ ಥರ ಮಾಡಬೇಕು ಅಂತ ಹೇಳಿದರೆ ಮಾತ್ರ ನಾವು ಅವರಿಗೆ ನಮ್ಮ CPMG ಸರ್ ಪರ್ಮಿಷನ್ ಕೊಟ್ಟರೆ ಅವ್ರಿಗೆ ಪ್ರೊಪೋನೆಂಟ್ಗೆ ಇಂತಿಷ್ಟು ಅಂತ ಇರುತ್ತೆ, ನಮಗೆ ಡಿಪಾರ್ಟ್ಮೆಂಟಿಗೆ ಇಂತಿಷ್ಟು ಅಂತ ಇರುತ್ತೆ. ನಾವು ಅದನ್ನು ಎಲ್ಲ ಫಿಲಾಟಲಿಸ್ಟ್ಗಳಿಗೂ, ಅಂದರೆ ನಮ್ಮಲ್ಲಿ ವಾಕಿಂಗ್ ಕಸ್ಟಮರ್ ಇರ್ಬೋದು, ಅಥವಾ ಮನಿ ಆರ್ಡರ್ ಮಾಡೋ ಕಸ್ಟಮರ್ ಇರ್ಬೋದು, ಅಥವಾ ಬೇರೆ ಸ್ಟೇಟ್ ಕಸ್ಟಮರ್ ಇರ್ಬೋದು, ಅವರಿಗೆಲ್ಲ ನಾವು ಅವ್ರು ಕೇಳಿದ್ದು ಎಷ್ಟು ಇರುತ್ತೋ ನಮ್ಮ ಹತ್ರ ಸ್ಟಾಕ್ ಖಾಲಿ ಆಗೋವರೆಗೂ ನಾವೆಲ್ಲ ಸಪ್ಲೈ ಮಾಡ್ತೀವಿ ಸರ್. ಈಗ ಮಕ್ಕಳು ಬರ್ತಾರಪ್ಪ, ಹಾಂ ಸರ್, ಅವ್ರಿಗೆ ಏನಾದರೂ ಕೊಂಡ್ಕೋಬೇಕು ಅಂತ ಆಸೆ ಆಗುತ್ತೆ. ಏನೇನು ಕೊಂಡ್ಕೋಬಹುದು ನಿಮ್ಮ ಹತ್ರ? ಸರ್, ಅವರು ಮಿನಿಮಮ್ ನಮ್ಮ ಹತ್ರ 3 ರೂಪಾಯಿ ಸ್ಟಾಂಪು, 1 ರೂಪಾಯಿ ಸ್ಟಾಂಪು, 50 ಪೈಸೆ, 25 ಪೈಸೆ ಸ್ಟಾಂಪ್ವರೆಗೂ ಇದೆ. 25 ಪೈಸೆಯಿಂದ ಹಿಡ್ಕೊಂಡು 150 ರೂಪಾಯಿವರೆಗೂ ಸ್ಟಾಂಪ್ ಇದೆ ಸರ್ ನಮ್ಮ ಹತ್ರ. ನೀವು ಮೆನೇಚರ್ ಶೀಟ್ ಅಂತ ತೊಗೊಂಡ್ರೆ 360 ರೂಪಾಯಿವರೆಗೂ ಒಂದು ಶೀಟ್ ಇದೆ, 430 ರೂಪಾಯಿವರೆಗೂ ಒಂದು ಶೀಟ್ ಇದೆ. ಬಟ್ ಅವ್ರ ಕೇಪಬಿಲಿಟಿ ಹೆಂಗಿರುತ್ತೋ ಹೇಳೋಕ್ಕಾಗಲ್ಲ ಸರ್. ಕೆಲವೊಬ್ಬ ಮಕ್ಕಳ ಹತ್ರ ದುಡ್ಡು ಇರುತ್ತೆ, ಕೆಲವೊಬ್ರು ಮಕ್ಕಳ ಹತ್ರ ದುಡ್ಡು ಇರಲ್ಲ, ಬಟ್ ಇಷ್ಟಪಡ್ತಾರೆ. ಕೆಲವೊಬ್ಬರು ಯಾರಾದರೂ ಆಯಿತು ಮಕ್ಕಳು ಇಷ್ಟಪಡ್ತಾರೆ ಅಂತ ಕೊಡಿಸೋರು ಇರ್ಬೋದು ಸರ್. ಬಟ್ ನಮ್ಮಲ್ಲಿ ಪ್ರತಿಯೊಂದನ್ನು ಯಾವುದನ್ನು ಫ್ರೀಯಾಗಿ ಕೊಡೋಕ್ಕಾಗಲ್ಲ, ಬಟ್ ಎಲ್ಲದು ಅಕೌಂಟೇಬಲ್ ಇರುತ್ತೆ. ಬಟ್ ಏನೋ ಇಷ್ಟಪಟ್ಟು ಕೇಳ್ತಿದ್ದಾರೆ ಅನ್ನೋ ಖುಷಿಗೋಸ್ಕರ ಯಾರಾದರೂ ನಾವಾದರೂ ಕೊಡಿಸ್ಬೋದು, ಅಥವಾ ನಮ್ಮ ಸ್ಟಾಫ್ ಯಾರಾದರೂ ಕೊಡಿಸ್ಬೋದು ಸರ್, ಮಕ್ಕಳು ಇಷ್ಟಪಡ್ತಾರೆ ಅಂತ. ನಿಮ್ಮಲ್ಲಿ ಸುವಾಸನಾ ಭರಿತ ಸ್ಟಾಂಪ್ಗಳಿವೆ ಅಂತಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ ಸರ್? ಆ ಸ್ಟ್ಯಾಂಪು ನೀವು ಅದು ರಿಲೀಸ್ ಆಗಿ 2016 ಅನ್ಸುತ್ತೆ ಸರ್. ಅಲ್ಲಿಂದ ಇಲ್ಲಿವರೆಗೂ ಅದು ಸ್ಮೆಲ್ ಹೆಂಗಿದೆಯೋ ಹಾಗೆ ಇದೆ ಸರ್. ಅಂದರೆ ಸುಮಾರು 10ರಿಂದ 12 ವರ್ಷ ಆಯಿತು. ಅದು ಯಾವುದೇ ಥರದ್ದು ಸ್ಮೆಲ್ ಬರೋದು ಯಾವತ್ತೂ ಕಮ್ಮಿ ಆಗಿಲ್ಲ, ಇವತ್ತಿಗೂ ಕಮ್ಮಿ ಆಗಿಲ್ಲ ಸರ್. 14 ವರ್ಷ ಆದರೂ ಅದೇ ಸ್ಮೆಲ್ಲಲ್ಲೇ ಇರುತ್ತೆ ಸರ್. ಅದು ಇನ್ನೂ 10 ವರ್ಷ ಇಟ್ಟರು ಹಂಗೆ ಇರುತ್ತೆ ಸರ್. ಭಾಳ ಸಂತೋಷ, ಒಳ್ಳೆ ಮಾಹಿತಿಯನ್ನು ಕೊಟ್ಟು ನಮಗೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ವಿಕೃತಿಯಿಂದ ಸಂಸ್ಕೃತಿಯೆಡೆಗೆ ಎನ್ನುವ ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಹಕ್ಕಿಯ ಪಯಣ ಈ ಒಂದು ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಭಾವಗಂಧಿ ಎನ್ನುವ ಗಜಲ್ ಕೃತಿ, ಒಳ್ಳೆಯ ಹಾಡುಗಳಿವೆ, ದಯವಿಟ್ಟು ಸ್ವೀಕರಿಸಿ. ಗೀತೆಯ ಮಹತ್ವ
ಮಹತ್ವವನ್ನು ತಿಳಿಸುವಂಥ ಪುಸ್ತಕ ತಮಗೆ ಸಿಗ್ತಾ ಇದೆ. ದಯವಿಟ್ಟು ಸ್ವೀಕರಿಸಿ. ನನ್ನ ಹೆಸರು ಉಮಾ. ನಾನು GPOದಲ್ಲಿ ವರ್ಕ್ ಮಾಡ್ತೀನಿ, ಪೋಸ್ಟಲ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಉಮಾವ್ರೆ, ಒಂದು ಸಣ್ಣ ಅನುಮಾನ ಇದೆ ನಮಗೆ. ಹೇಳಿ ಸರ್. ಈಗ ಒಂದು ಅಂಚೆ ಪತ್ರ ಬರೀತೇವೆ, ಇನ್ಲ್ಯಾಂಡ್ ಲೆಟರ್ ಇದೆ, ಸ್ಪೀಡ್ ಪೋಸ್ಟ್ ಇದೆ, ರಿಜಿಸ್ಟರ್ಡ್ ಪೋಸ್ಟ್ ಇದೆ, ಪಾರ್ಸಲ್ಸ್ ಇದೆ. ಏನು ವ್ಯತ್ಯಾಸ ಇವುಗಳ ನಡುವೆ? ಸರ್, ಇನ್ಲ್ಯಾಂಡ್ ಲೆಟರ್ ಅಂದರೆ ಅದು ರೆಸಿಪ್ಟ್ ಸಿಗಲ್ಲ, ಸುಮ್ಮನೆ ಮಾಮೂಲಿಯಾಗಿ ಹೋಗುತ್ತೆ. ಸ್ಪೀಡ್ ಪೋಸ್ಟ್ ಆದರೆ ಅದಕ್ಕೆ ರೆಸಿಪ್ಟ್ ಸಿಗುತ್ತೆ, ಟ್ರ್ಯಾಕಿಂಗ್ ಫೆಸಿಲಿಟಿ ಸಿಗುತ್ತೆ, ಅದು ಬುಕ್ ಮಾಡ್ಬೋದು. ಆಮೇಲೆ ರಿಜಿಸ್ಟರ್ಡ್ ಪಾರ್ಸಲ್ ಅಂದರೆ ಅದು ಸ್ವಲ್ಪ ಕಡಿಮೆ ರೇಟ್ ಇರುತ್ತೆ, ಲೇಟಾಗಿ ಹೋಗುತ್ತೆ. ಸೊ ಬೇಗ ಹೋಗಬೇಕು ಅಂದರೆ ಯಾವುದನ್ನು ಬಳಸಬೇಕು? ಬೇಗ ಹೋಗಬೇಕು ಅಂದರೆ ಸ್ಪೀಡ್ ಪೋಸ್ಟ್ ಮಾಡಬೇಕು. 24 ಸ್ಪೀಡ್ ಪೋಸ್ಟ್ ಅಂತ ಇದೆಯಲ್ಲ, ಅದಕ್ಕೂ ಏನು ವ್ಯತ್ಯಾಸ? ಸರ್, 24 ಸ್ಪೀಡ್ ಅಂದರೆ ನೆಕ್ಸ್ಟ್ ಡೇ ಡೆಲಿವರಿ ಆಗುತ್ತೆ. ಹಾಂ, ಅದು ವಿತಿನ್ 24 ಅವರಲ್ಲೇ ಡೆಲಿವರಿ ಆಗುತ್ತೆ. ಭಾಳ ಸಂತೋಷಮ್ಮ, ಒಳ್ಳೆ ಮಾಹಿತಿ ಕೊಟ್ಟರೆ. ತಮ್ಮ ಪರಿಚಯ ಮಾಡ್ಕೋತೀರಾ? ಸರ್, ನನ್ನ ಹೆಸರು ರಚನಾ ಅಂತ. ನಾನು GPOನಲ್ಲಿ 15 ಇಯರ್ಸಿಂದ ಕೆಲಸ ಮಾಡ್ತಾ ಇದ್ದೀನಿ. ಹಾಂ, ಈಗ ರಿಜಿಸ್ಟರ್ಡ್ ಪೋಸ್ಟ್ ಇದೆ, ಸ್ಪೀಡ್ ಪೋಸ್ಟ್ ಇದೆ, ಯಾವುದು ಒಳ್ಳೆಯದು, ಯಾಕೆ ಒಳ್ಳೆಯದು? ಸರ್, ಈಗ ರಿಜಿಸ್ಟರ್ಡ್ ಲೆಟರ್ಸ್ ಇಲ್ಲ, ರಿಜಿಸ್ಟರ್ಡ್ ಪಾರ್ಸಲ್ಸ್ ಮಾತ್ರ ಇದೆ. ಎಲ್ಲ ಸ್ಪೀಡ್ ಪೋಸ್ಟ್ ಅಷ್ಟೇ ಇರೋದು ಸರ್. ಯಾವ್ದು ಬೇಗ ಹೋಗಿ ತಲುಪುತ್ತೆ? ಸ್ಪೀಡೇ ಬೇಗ ಹೋಗುತ್ತೆ ಸರ್. ಸ್ಪೀಡ್ ಪೋಸ್ಟೇ ಬೇಗ ಹೋಗುತ್ತೆ. ಮೇಡಮ್ ಅವರು ಹೇಳಿದ್ರು 24 ಸ್ಪೀಡ್ ಅದು 5 ಮೆಟ್ರೋ ಸಿಟೀಸ್ಗೆ ಮಾತ್ರ ಇದೆ. ಒಂದೇ ದಿವಸದಲ್ಲಿ ಹೋಗುತ್ತೆ ಅಂತ. ಹೌದು, 24 ಅವರ್ಸಲ್ಲಿ ಹೋಗುತ್ತೆ ಸರ್. ಹಾಂ, ಒಳ್ಳೆ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ. ಮೇಡಮ್, ತಮ್ಮ ಪರಿಚಯ? ನಮಸ್ತೆ ಸರ್, ನನ್ನ ಹೆಸರು ನಂದಿನಿ. ಮೇಲ್ಸ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಚೀಫ್ ಪೋಸ್ಟ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮೇಡಮ್ ನಂದಿನಿಯವರೇ, ಒಂದು ಪ್ರಶ್ನೆ. ಹೇಳಿ ಸರ್. ಈಗ ನಾವು ಇಷ್ಟೆಲ್ಲ ಕಳಿಸ್ತೀವಿ ಅಲ್ವಾ, ಆ ಸ್ಪೀಡ್ ಪೋಸ್ಟ್ ಆಗಲಿ ಪಾರ್ಸೆಲ್ ಆಗಲಿ ಸಂಬಂಧಪಟ್ಟವ್ರಿಗೆ ತಲುಪಿದೆ ಅನ್ನೋದಕ್ಕೆ ನಮಗೇನಾದರೂ ಪುರಾವೆ, ಪ್ರೂಫ್ ಸಿಗುತ್ತಾ? ಸಿಗುತ್ತೆ ಸರ್. ಯಾವ ಥರದ್ದು ಸಿಗುತ್ತೆ? ಅದರಲ್ಲಿ ಪ್ರೂಫ್ ಆಫ್ ಡೆಲಿವರಿ ಅಂತ ನಮ್ಮಲ್ಲಿ ಒಂದು ಆಪ್ಷನ್ಸ್ ಇದೆ. ಒಂದು ಮ್ಯಾನ್ಯುಯಲ್ ಆಗಿ ಬೇಕಂದರೆ ಅವರು ಕಾರ್ಡ್ ಅಟ್ಯಾಚ್ ಮಾಡ್ತಾರೆ. ಅದು ಅವ್ರಿಗೆ ರಿಸೀವ್ಡ್ ಪರ್ಸನ್ ಯಾರು ಇರ್ತಾರೋ ಅವ್ರ ಸಿಗ್ನೇಚರ್ ಆಗಿ ರಿಟರ್ನ್ ಬ್ಯಾಕ್ ಬರುತ್ತೆ. ಇಲ್ಲ ಅಂದರೆ ಈಗ ಎಲ್ಲನೂ ಡಿಜಿಟಲೈಸ್ ಆಗಿದೆ. ಟ್ರ್ಯಾಕಿಂಗ್ ಮುಖಾಂತರ ಆರ್ಟಿಕಲ್ ಎಲ್ಲಿ ಡೆಸ್ಟಿನೇಷನ್ ರೀಚ್ ಆಯಿತು, ಯಾವಾಗ ತಲುಪ್ತು, ಪರ್ಟಿಕ್ಯುಲರ್ ವ್ಯಕ್ತಿಗೆ ಅದು ತಲುಪ್ತಾ ಅಂತ ಅಂದ್ಬಿಟ್ಟು ಅವ್ರು ಟ್ರ್ಯಾಕ್ ಮಾಡ್ಕೋಬೋದು. ಈಗ ನಾನು ಇವತ್ತೊಂದು ಪಾರ್ಸಲ್ ಕಳಿಸಿದ್ದೇನೆ, ಅದು ಇವತ್ತೇ ತಲುಪಿದೆಯಾ, ನಾಳೆ ತಲುಪುತ್ತಾ, ನಾಡು ತಲುಪುತ್ತಾ, ಮಧ್ಯದಲ್ಲಿ ಏನಾದರೂ ತೊಂದರೆ ಆಗಿದೆಯಾ ಇತ್ಯಾದಿಗಳನ್ನೆಲ್ಲ ತಿಳ್ಕೊಳ್ಳಿಕ್ಕೆ, ಅಂದರೆ ಟ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯ ಉಂಟಾ? ಹೌದು, ಇಂಡಿಯಾ ಪೋಸ್ಟ್ ವೆಬ್ಸೈಟ್ನಲ್ಲಿ ನೀವು ಆರ್ಟಿಕಲ್ ನಂಬರ್ ಹಾಕಿ ಟ್ರ್ಯಾಕ್ ಮಾಡಿದರೆ ಬುಕ್ಕಿಂಗ್ ಟೈಮಿಂದ ಹಿಡಿದು ಬ್ಯಾಗ್ ಡಿಸ್ಪ್ಯಾಚ್ ಆಗಿದ್ದು, ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಅದು ಬ್ಯಾಗ್ ಓಪನ್ ಆಗಿದ್ದು, ಸ್ಟೆಪ್ ಬೈ ಸ್ಟೆಪ್ಪು ಅಪ್ಡೇಟ್ ಆಗ್ತಾ ಹೋಗುತ್ತೆ ಸರ್. ಇದಕ್ಕೆಲ್ಲ ಹೆಚ್ಚಿನ ಶುಲ್ಕ ಏನಾದರೂ? ಎಂಥದ್ದು ಇಲ್ಲ, ಅದೆಲ್ಲ ಫ್ರೀ ಆಫ್ ಕಾಸ್ಟಲ್ಲೇ ನಡೆಯುತ್ತೆ. ಎಲ್ಲ ಆನ್ಲೈನ್ ಟ್ರ್ಯಾಕಿಂಗ್ ಬಂದು ಬುಕ್ಕಿಂಗಲ್ಲಿ ನೀವೇನು ಕೊಡ್ತೀರೋ ಪೇಮೆಂಟ್ ಅಷ್ಟೇ ಫೈನಲ್. ಅಷ್ಟೇ. ಮತ್ತೆ ಅದಕ್ಕೆ ಫರ್ದರ್ ಏನೇ ಆದ್ರೂ ಅದಕ್ಕೆ ಯಾವುದಕ್ಕೂ ಚಾರ್ಜಬಲ್ ಇಲ್ಲ. ಆನ್ಲೈನ್ ಟ್ರ್ಯಾಕಿಂಗ್ ಫುಲ್ ಫ್ರೀ. ಇಂಡಿಯಾ ಪೋಸ್ಟ್ ವೆಬ್ಸೈಟಲ್ಲಿ ಲಾಗಿನ್ ಆಗಿ ನೋಡ್ಕೋಬೋದು. ಭಾಳ ಸಂತೋಷಮ್ಮ, ಒಳ್ಳೆ ಮಾಹಿತಿ ಕೊಟ್ಟು ನಮಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ. ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ, ಶರತ್ MS ಬರೆದಂಥ ಸೊಗಸಾದ ಪುಸ್ತಕ ತಮಗೆ ಕೊಡ್ತಾ ಇದ್ದೇನೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಅವಲುಗಣ್ಣಿನ ಹುಡುಗ ಮತ್ತು ಇತರ ಕಥೆಗಳು, ಸರ್ವಮಂಗಳ ಜಯರಾಮ್ ಬರೆದಿರುವಂಥದ್ದು ತಮಗೆ ಕೊಡ್ತಾ ಇದ್ದೇನೆ. ಸ್ವೀಕರಿಸಿ. ಅಭಿನಂದನೆಗಳು. ಬೀಳ್ಕೊಡುಗೆ ಕನ್ನಡ ಕಾದಂಬರಿ, ಸುಲೋಚನಾ ಅವರು ಬರೆದಿರುವಂಥದ್ದು ತಮಗೆ ಕೊಡ್ತಾ ಇದ್ದೇನೆ. ನನ್ನ ಹೆಸರು ಲಿಂಗರಾಜು ಅಂತ. ನಾನು ಅಂಚೆ ಸಹಾಯಕನಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಕಳೆದ 5 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ಮೂಲತಃ ನಮ್ಮದು ಮೈಸೂರು, ಆದರೆ ನಾನು ಇಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ಅಂಚೆ ಇಲಾಖೆ ಸಲ್ಲಿಸ್ತಾ ಇರೋ ಸರ್ವಸಾಮಾನ್ಯ ಸೇವೆಗಳಲ್ಲಿ ಪಾರ್ಸಲ್ಗಳು ಮುಖ್ಯವಾದದ್ದು ಅಲ್ವಾ? ಈ ಪಾರ್ಸಲ್ಲು ಏನಾದರೂ ಕಳೆದು ಹೋಗೋ ಸಾಧ್ಯತೆ ಉಂಟಾ? ಕಳೆದು ಹೋಗೋ ಸಾಧ್ಯತೆ ತೀರಾ ಕಡಿಮೆ ಸರ್. ತೀರಾ ಕಡಿಮೆ. ಅಕಸ್ಮಾತ್ ಕಳೆದು ಹೋಯಿತು ಅಂದರೆ ಗ್ರಾಹಕ ಏನು ಮಾಡಬೇಕು? ನಮ್ಮ ಇಲಾಖೆ ವತಿಯಿಂದ 100 ರೂಪಾಯಿ ಮಾತ್ರ ಅವ್ರಿಗೆ ಸಿಗುತ್ತೆ ಸರ್, ಪರಿಹಾರ ಅಂತ. ಅಷ್ಟೇ ಸರ್. ಆದರೆ ಕಂಪ್ಲೇಂಟ್ ಕೊಡ್ಬೋದು ಅವರು. ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಇಲಾಖೆ ಮೇಲಧಿಕಾರಿಗಳು ಎಲ್ಲಿ ಯಾವ ಥರ ಕಳೆದೋಯ್ತು ಏನು ಅಂತ ವಿಚಾರಣೆ ಮಾಡಿ, ಯಾರಾದರೂ ತಪ್ಪಿತಸ್ಥ ಅಂತ ಏನಾದ್ರು ಕಂಡು ಬಂದರೆ ಅವ್ರ ವಿರುದ್ಧ ಕ್ರಮ ತಗೊಳ್ತಾರೆ ಸರ್, ಶಿಸ್ತು ಕ್ರಮ ತಗೊಳ್ತಾರೆ ಸರ್. ಯಾವುದೋ ಒಂದು ಪದಾರ್ಥದ ಬೆಲೆ ಎಷ್ಟಿರುತ್ತೆ ಅದನ್ನು ಇನ್ಶೂರ್ಡ್ ಕೂಡ ಮಾಡ್ಬೋದು. 1 ಲಕ್ಷದವರೆಗೆ ಅವರು ಇನ್ಶೂರ್ಡ್ ಮಾಡ್ಬೋದು. ಆ ಇನ್ಶೂರೆನ್ಸ್ ಮಾಡೋದು ಯಾರು? ಗ್ರಾಹಕನ ನೀವಾ? ಗ್ರಾಹಕ ಮಾಡಬೇಕು ಸರ್. ನಾನು ಬೆಲೆ ಬಾಳೋ ವಸ್ತು ಕಳಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ನೀವು ಇನ್ಶೂರ್ಡ್ ಮಾಡಿ ಅಂತ ಹೇಳಿದ್ರೆ ಅದು ಮ್ಯಾಕ್ಸಿಮಮ್ ಲಿಮಿಟ್ ಇರೋದು 1 ಲಕ್ಷ. 1 ಲಕ್ಷ ಇರೋದು ಇನ್ಶೂರ್ಡ್ ಮಾಡ್ಬೋದು ಅವರು.
ಇನ್ಶೂರ್ ಮಾಡಿದ್ರೆ ನೀವು ತಾವು ಹೇಳ್ದಂಗೆ ಅಕಸ್ಮಾತ್ ಏನಾದ್ರು ಕಳೆದು ಹೋದರೆ 1 ಲಕ್ಷ ರೂಪಾಯಿನ ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಕಳ್ಕೊಡ್ತೀವಿ ಸರ್. ಹೆಸರು ಲೋಕೇಶ್ ಅಂತ. ನಾನು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರೋದು. 5 ವರ್ಷದಿಂದ ಪೋಸ್ಟಲ್ ಅಸಿಸ್ಟೆಂಟಾಗಿ ಜಿ ಪಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಸರ್. ಪತ್ರಗಳ ಮೇಲೆ, ಪಾರ್ಸಲ್ ಮೇಲೆ ಯಾರು ವಸ್ತುವನ್ನು ಕಳಿಸ್ತಾ ಇದ್ದಾರೋ ಅವರು ತಮ್ಮ ವಿಳಾಸ ಬರೀತಾರೆ. ಹಾಗೆ ಬರೆಯುವಾಗ ಏನಾದರೂ ತಪ್ಪುಗಳಾದರೆ ಅದರ ಗತಿ ಏನು? ತಪ್ಪುಗಳಾದರೆ ಅದು ಕರೆಕ್ಟಾಗಿ ಕರೆಕ್ಟ್ ಅಡ್ರೆಸ್ಗೆ ಡೆಲಿವರಿ ಆಗೋಲ್ಲ ಲೆಟರು. ಮತ್ತು ನಾವು ಅವ್ರಿಗೆ ಫಸ್ಟೇ ಕೇಳ್ತೀವಿ, ಏನಾದ್ರು ಮಿಸ್ಟೇಕ್ ಆದರೆ ಅಲ್ಲೇ ಸಜೆಷನ್ ಕೊಟ್ಟು ಸರಿ ಮಾಡಿ ಅಂತ ಹೇಳ್ತೀವಿ. ಪಿನ್ ಕೋಡ್ ತಪ್ಪು ಹಾಕಿರ್ತಾರೆ, ಇಲ್ಲ ಫೋನ್ ನಂಬರ್ ಹಾಕಿಲ್ಲ ಅಂದರೆ, ಅಡ್ರೆಸ್ಸು ಇನ್ಕಂಪ್ಲೀಟ್ ಇದ್ದರೆ ಅದನ್ನ ಕರೆಕ್ಟಾಗಿ ಬರೆಯೋಕ್ಕೆ ಹೇಳ್ತೀವಿ. ಸಲಹೆ ಕೊಟ್ಟು ತಿದ್ದುಪಡಿ ಮಾಡಿ ಬರೆಸಿ ಆಮೇಲೆ ಬುಕ್ ಮಾಡ್ತೀವಿ, ಲೆಟ್ರ್ ಬುಕ್ ಮಾಡ್ತೀವಿ. ಆವಾಗ ಮಿಸ್ಟೇಕ್ ಆಗೋದು ಅವಾಗುತ್ತೆ. ಅಂದರೆ ಈಗ ಪಾರ್ಸಲ್ ಆದರೆ ಯಾರಿಗೆ ಕಳಿಸ್ತಿದ್ದೀವಿ ಅವ್ರ ವಿಳಾಸ ಇರುತ್ತೆ, ಕಳಿಸೋರ ವಿಳಾಸನೂ ಇರುತ್ತೆ. ಪತ್ರ ಆದರೆ ಕಳಿಸೋರ ವಿಳಾಸ ಮಾತ್ರ ಇರೋದಿಲ್ಲ, ಅದರಲ್ಲಿ ಯಾರಿಗೆ ಕಳಿಸ್ತಾ ಇದ್ದೀವಿ ಅವ್ರ ವಿಳಾಸ ಇರುತ್ತೆ. ಅಂಥ ಸಂದರ್ಭದಲ್ಲಿ ತಪ್ಪು ಮಾಡಿದ್ರೆ ಅಂಚೆ ಇವರು ಇಲಾಖೆಯವರು ಅಥವಾ ಅಂಚೆ ಪೇದೆ ಕಷ್ಟಪಟ್ಟು ಹುಡುಕಿ ಅವರಿವ್ರನ್ನ ಕೇಳಿ ಪತ್ರಗಳನ್ನು ತಲುಪಿಸ್ತಾರ ಅಥವಾ ಅದನ್ನು ಕಸದ ಬುಟ್ಟಿಗೆ ಎಸಿತಾರ? ಸರ್, ಫಸ್ಟ್ ಆಫ್ ಆಲ್ ಏನಂದರೆ, ಇವಾಗ ಕೌಂಟ್ರಲ್ಲಿ ಏನಾದ್ರು ಲೆಟ್ರ್ ಬುಕ್ ಮಾಡೋಕ್ಕೆ ಬಂದರೆ ಫ್ರಮ್ ಅಡ್ರೆಸ್ಸು ಟು ಅಡ್ರೆಸ್ ಎರಡೂ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ. 2 ಅಡ್ರೆಸ್ ಇದ್ರೇ ಬುಕ್ ಮಾಡೋದು. 2 ಅಡ್ರೆಸ್ ಇಲ್ಲ ಅಂದರೆ ಬುಕ್ ಮಾಡೋಕ್ಕೆ ಬರಲ್ಲ. ಬರೀ 2 ಅಡ್ರೆಸ್ ಇದ್ದೆ ಫ್ರಮ್ ಅಡ್ರೆಸ್ ಇಲ್ಲ ಅಂದರೆ ಬುಕ್ಕೇ ಮಾಡಲ್ಲ. ಅವ್ರಿಗೆ ಇಮಿಡಿಯೇಟ್ ಹೇಳ್ತೀವಿ ಫ್ರಮ್ ಅಡ್ರೆಸ್ ಬರೀಬೇಕು. ಇಲ್ಲ, ಬುಕ್ಕಿಂಗ್ ಗೊತ್ತಾಯಿತು, ಪತ್ರಗಳು ನಾನು ಕೇಳ್ತಾ ಇರೋದು ಅದೇ ಸರ್. ಇವಾಗ ಏನಂದರೆ ಫಸ್ಟು ನಾವು ಬುಕ್ ಮಾಡಲ್ಲೇ ಕರೆಕ್ಟಾಗಿ ಮಾಡಿಬಿಟ್ರೆ ಅದು ಅವ್ರಿಗೆ ತೊಂದರೆ ಆಗೋಲ್ಲ. ಸಂತೋಷ, ಒಳ್ಳೆ ಮಾಹಿತಿ ಕೊಟ್ಟರೆ. ಸರ್, ತಮ್ಮ ಪರಿಚಯ ಮಾಡಿಕೊಳ್ಳಿ. ಸರ್, ನನ್ನ ಹೆಸರು ವೆಂಕಟೇಶ್ ಎಲ್ ಅಂತ. ನಾನು ಸುಮಾರು 11 ವರ್ಷಗಳಿಂದ ಬೆಂಗಳೂರು ಸಾರ್ವಜನಿಕ ಅಂಚೆ ವಿಭಾಗದಲ್ಲಿ ಅಂಚೆ ಸಹಾಯಕನಾಗಿ ಕೆಲಸ ನಿರ್ವಹಿಸ್ತಿದ್ದೇನೆ. ನನ್ನ ಮೂಲತಃ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಹೊನ್ನವಳ್ಳಿಯ ಊರಿಂದ ಬಂದಿರುತ್ತೇನೆ. ಈಗ ಪಾರ್ಸಲ್ಗಳ ಮೇಲೆ ಯಾರು ಕಳಿಸ್ತಾ ಇದ್ದಾರೋ ಅವರ ವಿಳಾಸ ಅಷ್ಟೇ ಬರೆದರೆ ಸಾಲದು, ಮೊಬೈಲ್ ಸಂಖ್ಯೆನ ಬರೀರಿ ಅಂತ ಹೇಳ್ತಾರೆ. ಯಾರಿಗೆ ಕಳಿಸ್ತಾ ಇದ್ದೀವೋ ಅವರ ಮೊಬೈಲ್ ಸಂಖ್ಯೆ, ಯಾರು ಕಳಿಸ್ತಾ ಇದ್ದಾರೋ ಅವ್ರ ಮೊಬೈಲ್ ಸಂಖ್ಯೆ, ಇದನ್ನು ಕಡ್ಡಾಯವಾಗಿ ಬರೀಬೇಕು ಅಂತ ಕೆಲವು ಸಲ ಹೇಳ್ತಾರೆ. ಯಾಕೆ, ಏನು ಅನುಕೂಲ ಇದರಿಂದ? ಇದರಿಂದ ಅನುಕೂಲ ಏನಂತಂದರೆ, ಈಗ ನೀವು ಕಳಿಸೋವಂಥ ವ್ಯಕ್ತಿ ಆಗಿರ್ಬೋದು, ಕಳಿಸ್ತಿರೋ ವ್ಯಕ್ತಿ ಆಗಿರ್ಬೋದು, ಮೊಬೈಲ್ ಸಂಖ್ಯೆ ನೀಡೋದ್ರಿಂದ ನಮ್ಮ ಅಂಚೆ ಪೇದೆ ಅದನ್ನು ಬಟವಾಡೆ ಮಾಡುವಂಥ ಸಂದರ್ಭಗಳಲ್ಲಿ ಆ ಬಟವಾಡೆ ಅಂತ ಅಡ್ರೆಸ್ಸಲ್ಲಿ ಅವ್ರ ವಿಳಾಸದಲ್ಲಿ ಇಲ್ಲದೇ ಇರೋಂಥ ಸಂದರ್ಭ ಅಥವಾ ಬೀಗ ಹಾಕಿದೆ, ಅದು ಲಾಕ್ ಮಾಡಿದ್ದಾರೆ ಮನೆಯಂಥ ಸಂದರ್ಭದಲ್ಲಿ ಫೋನ್ ಮಾಡಿ ಅವ್ರಿಗೆ ಇನ್ಫಾರ್ಮೇಷನ್ ನೀಡ್ತಾರೆ. ತದನಂತರದಲ್ಲಿ ಅವ್ರೇನಾದ್ರು ಯಾವುದು ಸೂಕ್ತವಾಗಿ ಎಲ್ಲಿಗೆ ಕೊಡಬೇಕು, ಬಟವಾಡೆ ಮಾಡಬೇಕು ಅಂತ ಹೇಳ್ತೋ ಅಲ್ಲಿ ನಾವು ಬಟವಾಡೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅಥವಾ ಇನ್ನು ಮೊಬೈಲ್ ಸಂಖ್ಯೆ ಇತ್ತೀಚೆಗೆ ನಮ್ಮದು APT ಅಂತ ಹೊಸ ಸಾಫ್ಟ್ವೇರ್ ಬಂದಾಗಿಂದ ಕಡ್ಡಾಯವಾಗಿ ಮೊಬೈಲ್ ನಂಬರ್ನ ಹಾಕಲೇಬೇಕು ಅಂತ ಆದೇಶ ಆಗಿದೆ. ಈಗ ನನ್ನ ಹತ್ರ ಮೊಬೈಲ್ ಇಲ್ಲಪ್ಪ, ನಾ ಏನು ಮಾಡಲಿ? ಮೊಬೈಲ್ ಇಲ್ಲ ಅಂದರೆ ನಮ್ಮದೊಂದು ಸಿಸ್ಟಮ್ ಮಾಡ್ಕೊಂಡಿದ್ದಾರೆ, ಡಮ್ಮಿ ನಂಬರ್ ಹಾಕಿ ನಾವು ಬುಕ್ಕಿಂಗ್ ಮಾಡ್ತೀವಿ. ಬಟ್ ಅಂಚೆ ವಿಳಾಸ ಮಾತ್ರ ನಮ್ಮಲ್ಲಿ ಸರಿಯಾಗಿ ಇರೋದಂಥದ್ದೇ ಇರಬೇಕು. ಇದ್ದಾಗ ಅದು ಬಟವಾಡೆ ಆಗುತ್ತೆ. ಈಗ ಒಬ್ಬ ವ್ಯಕ್ತಿ ಬರೆದಂಥ ವಿಳಾಸ ಸರಿಯಾಗಿದೆಯಾ, ಏನಾದರೂ ತಪ್ಪಾಗಿದೆಯಾ ಅಂತ ಅಂದಾಜು ಸಿಗುತ್ತಾ ನಿಮಗೆ? ಇಲ್ಲ ಸರ್, ಅದು ಅಂಚೆ ಪೇದೆಗೆ ಅಷ್ಟೇ ಗೊತ್ತಿರ್ತದೆ. ಡೆಲಿವರಿ ಆಗೋ ಜಾಗದಲ್ಲಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಬಹಳ ಸಂತೋಷ, ಒಳ್ಳೆ ಮಾಹಿತಿ ಕೊಟ್ಟರೆ. ತಮಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಮಾಯಾವಿ ಮಾರ್ಜಾಲ ಎನ್ ನರಸಿಂಹಯ್ಯ ಬರೆದಂಥ ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಮೂವರು ಮಹಮ್ಮದರು ಪಿ ಚಂದ್ರಿಕಾ ಅವರು ಬರೆದ ಲೇಖನಗಳ ಸಂಗ್ರಹ ತಮಗೆ ಕೊಟ್ಟಿದ್ದೇವೆ, ಸ್ವೀಕರಿಸಿ. ಕ್ಯಾನ್ಸರ್ ತಡೆಗಟ್ಟಬಹುದು ನಿಮಗೆ ಗೊತ್ತೇ, ಡಾಕ್ಟರ್ ಜ್ಯೋತಿ ಎಸ್ ಗೋಂಗ್ಡೆ ಮಠ್ ಬರೆದಂಥ ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ. ನನ್ನ ಹೆಸರು ಹೇಮಲತಾ ಸರ್. ನಾನು ಕಳೆದ 15 ವರ್ಷಗಳಿಂದ ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೀರಮ್ಮ? ನಾನು ಸೇವಿಂಗ್ ಬ್ಯಾಂಕ್ ವಿಭಾಗದಲ್ಲಿ ಕೆಲಸ ಮಾಡ್ತೀನಿ. ಉಳಿತಾಯ ಖಾತೆ. ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ಈಗ ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಭಾರತದಲ್ಲಿ ಯಾವ ರೀತಿಯ ಈ ಉಳಿತಾಯ ಖಾತೆಗಳಿವೆ ಅದರ ಬಗ್ಗೆ ಮಾಹಿತಿ ಕೊಡ್ತೀರಾ? ಸೇವಿಂಗ್ ಅಕೌಂಟ್, ಅದರಲ್ಲಿ ಸೇವಿಂಗ್ಸ್ ಅಕೌಂಟ್ ಉಳಿತಾಯ ಖಾತೆ, ಎರಡನೇದು ಠೇವಣಿ ಖಾತೆ, ಟರ್ಮ್ ಡೆಪಾಸಿಟ್, ಆಮೇಲೆ RD ರೆಕರಿಂಗ್ ಡೆಪಾಸಿಟ್, ಆವರ್ತನ ನಿಧಿ, ರೆಕರಿಂಗ್ ಮತ್ತೆ ಬರುವಂಥದ್ದು. ಆಮೇಲೆ MIS ಮಂತ್ಲಿ ಇನ್ಕಮ್
ಸ್ಕೀಮ್ ಸೀನಿಯರ್ ಸಿಟಿಸನ್ ಸ್ಕೀಮ್. ಅವರಿಗೆ ವಿಶೇಷವಾದದ್ದಿದೆ. ಹೌದು. ನನ್ನ ಹೆಸರು ಮಾಲತಿ. ನಾನು ಕಳೆದ 17 ವರ್ಷಗಳಿಂದ ಅಂಚೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈಗ ಮೇಡಮ್ ಅವರು ಒಂದು 4-5 ಬೇರೆ ಬೇರೆ ಹೆಸರನ್ನು ಹೇಳಿದರು. ಹೌದು. ಅವು ಯಾರಿಗಾಗಿ, ಅವುಗಳ ವಿಶೇಷ ಏನು, ಹಣ ಉಳಿಸ್ಬೇಕು ಅಂದರೆ ಯಾವುದೆಲ್ಲ ಉಳಿಸಿದ್ರೆ ನಮ್ಗೆ ಅನುಕೂಲ? ಓಕೆ ಸರ್, ನಮ್ಮ ಅಂಚೆ ಇಲಾಖೆಯಲ್ಲಿ ವಿವಿಧ ರೀತಿಯ ಉಳಿತಾಯ ಖಾತೆಗಳಿದೆ. ಅದರಲ್ಲಿ ಮೊದಲನೇದಾಗಿ ತಗೊಂಡ್ರೆ ಸೇವಿಂಗ್ಸ್ ಅಕೌಂಟ್ಸು. ಸೇವಿಂಗ್ಸ್ ಅಕೌಂಟ್ನ ಎಲ್ಲ ಏಜಿನ ಗ್ರೂಪ್ ಅವರು ಕೂಡ ಓಪನ್ ಮಾಡಬಹುದು. ಬಟ್ ಅದೇ ಬಿಲೋ 18 ಇಯರ್ಸ್ ಓಪನ್ ಮಾಡೋದಾದರೆ ನಾವು ಗಾರ್ಡಿಯನ್ ಡೀಟೇಲ್ಸ್ ತೊಗೊಂಡು ಓಪನ್ ಮಾಡಿಕೊಡ್ತೀವಿ ಸರ್. ಅದೀಗ ಪ್ರೆಸೆಂಟು 4% ಇಂಟ್ರೆಸ್ಟ್ ಕೂಡ ಇದೆ. ಅದಕ್ಕೆ ನಾವು ATM ಫೆಸಿಲಿಟೀಸು, ಚೆಕ್ ಬುಕ್ ಫೆಸಿಲಿಟೀಸು ಮತ್ತು ಈಗ ನೆಟ್ ಬ್ಯಾಂಕಿಂಗ್ ಕೂಡ ಫೆಸಿಲಿಟೀಸ್ ಕೂಡ ಕೊಡ್ತಿದ್ದೀವಿ. ಆನ್ಲೈನ್ ಮೂಲಕನೂ ಕೂಡ ಜನರು ಕೂಡ ನೆಟ್ ಬ್ಯಾಂಕಿಂಗ್ ಉಪಯೋಗಿಸ್ಕೊಂಡು ಟ್ರಾನ್ಸಾಕ್ಷನ್ಸನ್ನು ಮಾಡ್ಬೋದು ಸರ್. ಈಗ ಅದು ಉಳಿತಾಯ ಖಾತೆಗೆ ಸಂಬಂಧಪಟ್ಟಿದ್ದಾಗಿದೆ. ಅದೇ ರೀತಿಯಾಗಿ ನಮ್ಮಲ್ಲಿ SSA ಅಕೌಂಟ್ಸ್ ಕೂಡ ಇದೆ. ಅದು ಸುಕನ್ಯಾ ಸಮೃದ್ಧಿ ಅಕೌಂಟ್ಸ್. ಅದು 10 ವರ್ಷ ಒಳಗೆ ಇರತಕ್ಕಂತಹ ಹೆಣ್ಣು ಮಕ್ಕಳಿಗೆ ಓಪನ್ ಮಾಡಿಕೊಡ್ಲಾಗ್ತಕ್ಕಂತಹ ಅಕೌಂಟ್ ಆಗಿದೆ. ಇದಕ್ಕೆ ಈಗ ಇಂಟ್ರೆಸ್ಟ್ ರೇಟು 8.2 ಇದೆ ಸರ್. ಅದು ಮಿನಿಮಮ್ಮು 250 ಸ್ಟಾರ್ಟ್ ಆಗುತ್ತೆ ಮಿನಿಮಮ್ ಡೆಪಾಸಿಟು. ಮ್ಯಾಕ್ಸಿಮಮ್ ಒಂದು ವರ್ಷಕ್ಕೆ 1.5 ಲಕ್ಷ ತನಕ ಕೂಡ ಅವರು ಡೆಪಾಸಿಟ್ ಮಾಡ್ಬೋದು. ಇದನ್ನು ಕೂಡ ನಾವು ಮಕ್ಕಳ ಡೀಟೇಲ್ಸು ಮತ್ತು ಗಾರ್ಡಿಯನ್ ಡೀಟೇಲ್ಸ್ ತೊಗೊಂಡು SSA ಅಕೌಂಟ್ನ ಓಪನ್ ಮಾಡಿಕೊಡ್ತೀವಿ. ಅದು ಗಾರ್ಡಿಯನ್ಸ್ಗೂ ಕೂಡ ATC ಅಂಡರು, ಇನ್ಕಮ್ ಟ್ಯಾಕ್ಸ್ ಅಂಡರ್ ಕೂಡ ಇದನ್ನು ಅವರು ಶೋ ಮಾಡ್ಕೋಬೋದಾಗಿದೆ ಸರ್. ಇದು SSA ರಿಲೇಟೆಡ್ ಆಗುತ್ತೆ. ಅದೇ ರೀತಿಯಾಗಿ ನಮ್ಮಲ್ಲಿ RD ಕೂಡ ಇದೆ. RDಯನ್ನು ಕೂಡ ಎಲ್ಲ ರೀತಿಯ ಏಜಿನ ಲಿಮಿಟ್ ಏನಿಲ್ಲ, ಮಾಡ್ಬೋದು. ಅದಕ್ಕೆ ಮಿನಿಮಮ್ 100 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ನೋ ಮ್ಯಾಕ್ಸಿಮಮ್ ಲಿಮಿಟ್ ಸರ್. ಏನು ಹಾಗಂದರೆ RD ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅವರು 100 ರೂಪೀಸ್ಗೆ ಏನಾದರೂ RD ಓಪನ್ ಮಾಡಿದ್ರು ಅಂದರೆ ಪ್ರತಿ ಮಂತು 100 ರೂಪೀಸ್ನ ಡೆಪಾಸಿಟ್ ಮಾಡ್ತಾ ಹೋಗ್ಬೇಕು. ಒಂದು ತಿಂಗಳು ಕಟ್ಟಕ್ಕಾಗಲಿಲ್ಲಪ್ಪ, ತೊಂದರೆ ಇಲ್ಲ ಸರ್, ತೊಂದರೆ ಇಲ್ಲ. 100 ರೂಪೀಸ್ಗೆ 1 ರೂಪೀಸ್ ಡಿಫಾಲ್ಟ್ ಥರ ಬರುತ್ತೆ. ಅವರು ನೆಕ್ಸ್ಟ್ ಮಂತ್ ಬಂದು ಕೂಡ ಡೆಪಾಸಿಟ್ ಮಾಡ್ಕೊಬೋದಾಗಿದೆ. ಇದೇ ರೀತಿಯಾಗಿ 5 ವರ್ಷಗಳ ಒಂದು ಅವಧಿಯಾಗಿದೆ ಸರ್ ಇದು RD. ಅದನ್ನು ಕೂಡ ಎಲ್ಲ ಏಜ್ ಲಿಮಿಟ್ ಅವರು ಕೂಡ ಮಾಡ್ಬೋದು. ನಾನು ಈ ಅಂಚೆ ಕಚೇರಿಯಲ್ಲಿ 16 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್. ಪ್ರಸ್ತುತ ಈಗ SB ಬ್ರಾಂಚಲ್ಲಿ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಸೀನಿಯರ್ಗೆ ಇರುವಂಥ ಬ್ರಾಂಚಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಹಿರಿಯ ನಾಗರಿಕರಿಗೆ ಏನೇನು ಅನುಕೂಲತೆ ಇದೆಯಮ್ಮ ಸರ್? ಹಿರಿಯ ನಾಗರಿಕರಿಗೆ ನಮ್ಮಲ್ಲಿ ಆಕರ್ಷಕವಾದ ಬಡ್ಡಿ ದರವನ್ನು ಹೊಂದಿರುವಂತಹ ಹಿರಿಯ ನಾಗರಿಕರ ಉಳಿತಾಯ ಖಾತೆ ಇದೆ ಸರ್. ಅದರಲ್ಲಿ ಇಯರ್ಲಿ ಅದಕ್ಕೆ 8.2% ಇಂಟ್ರೆಸ್ಟ್ ಬರುತ್ತೆ. ಅದು ತ್ರೈಮಾಸಿಕವಾಗಿ ಅವರ ಉಳಿತಾಯ ಖಾತೆಗೆ ಆಟೋಮೆಟಿಕ್ ಆಗಿ SB ರೇಟ್ ಆಫ್ ಇಂಟ್ರೆಸ್ಟ್, ಸೀನಿಯರ್ ಸಿಟಿಸನ್ ಇಂಟ್ರೆಸ್ಟ್ SB ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಇವರು 60 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರು ಈ ಖಾತೆಯನ್ನು ಓಪನ್ ಮಾಡ್ಬೋದು. ಇದರ ಪ್ರಮುಖ ಉದ್ದೇಶ ಏನು ಅಂತ ಅಂದರೆ ಹಿರಿಯ ನಾಗರಿಕರ ಹಣವನ್ನು ಸುರಕ್ಷಿತವಾಗಿ ಸುಭದ್ರವಾಗಿ ಇಡುವಂಥ ಯೋಜನೆಯಿಂದ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಒಬ್ಬ ವ್ಯಕ್ತಿ, ಒಬ್ಬ ಸೀನಿಯರ್ ಸಿಟಿಸನ್ ಮಿನಿಮಮ್ 1,000ದಿಂದ ಸಿಂಗಲ್ ಅಕೌಂಟು 30 ಲಕ್ಷ ತನಕ ಠೇವಣಿ ಮಾಡಬಹುದು. ಅದೇ ಜಾಯಿಂಟ್ ಅಕೌಂಟಲ್ಲಿ ಮಾಡ್ತೀನಿ ಅಂದರೆ ಅದಕ್ಕೂ ಪ್ರಾವಿಷನ್ ಇದೆ. 60 ಲಕ್ಷ ತನಕ ಜಾಯಿಂಟ್ ಅಕೌಂಟ್ ಓಪನ್ ಮಾಡ್ಬೋದು. ಅವರು 30 ಲಕ್ಷ ಇಟ್ಟರೆ ಅವರಿಗೆ 3 ತ್ರೈಮಾಸಿಕ ಬಡ್ಡಿ ದರ 61,500 ರೂಪಾಯಿ ಬರುತ್ತೆ. ಮತ್ತು ಇನ್ನೊಂದು ವಿಶೇಷವಾಗಿ 60 ವರ್ಷ ಆಗದೇ ಒಂದು ವೇಳೆ ಅವರು ಇಲಾಖೆಯಲ್ಲಿದ್ದು VRS ತಗೊಂಡ್ರೆ ಅವ್ರಿಗೂ ಕೂಡ ಈ ಖಾತೆಯನ್ನು ತೆರೆಯುವಂಥ ಅವಕಾಶ ನಮ್ಮಲ್ಲಿದೆ ಸರ್. 60 ವರ್ಷ ಆಗಿಲ್ಲ VRS ತಗೊಂಡೆ ಹಣವನ್ನು ಇಡಬಹುದು. ಅವ್ರಿಗೂ ಸೇಮ್ ಸೀನಿಯರ್ ಸಿಟಿಸನ್ಗೆ ಏನೇನು ಬೆನಿಫಿಟ್ಸ್ ಇದೆಯೋ ಅವ್ರಿಗೂ ಅದೇ ಸೇಮ್ ಬೆನಿಫಿಟ್ಸ್ ಬರುತ್ತೆ ಸರ್. ಅಷ್ಟೇ ರೇಟ್ ಆಫ್ ಇಂಟ್ರೆಸ್ಟು ಬರುತ್ತೆ ಸರ್. ಆಮೇಲೆ ಕೆಲವು ಪತ್ರಗಳ ಬಗ್ಗೆ ನಾವು ಪದೇ ಪತ್ರಿಕೆಗಳಲ್ಲಿ ಓದ್ತೇವೆ. ಅದನ್ನು ಕಿಸಾನ್ ವಿಕಾಸ್ ಪತ್ರ ಈ ಥರ ಎಲ್ಲ ಏನು ಆ ಪತ್ರಗಳು ಸರ್? ಈ ಕಿಸಾನ್ ವಿಕಾಸ್ ಪತ್ರ ಇರೋದು ಈಗ ನಾವು 1 ಲಕ್ಷ ಇಟ್ಟರೆ ಎಲ್ಲ ಏಜ್ ಗ್ರೂಪ್ ಅವರು ಇಡ್ಬೋದು. ಇದನ್ನ ಸೀನಿಯರ್ ಸಿಟಿಸನ್ಗೂ ಒಂದೇ ಇಂಟ್ರೆಸ್ಟು, ಮಕ್ಕಳಿಗೂ ಪೋಷಕರು ಮಕ್ಕಳ ಹೆಸರಲ್ಲಿ ಪೋಷಕರು ಜವಾಬ್ದಾರಿ ತೊಗೊಂಡು ಇಡ್ಬೋದು. 10 ವರ್ಷಕ್ಕೆ ಇದು ಡಬಲ್ ಆಗುತ್ತೆ ಸರ್. ಇವಾಗ ನಾವು 1 ಲಕ್ಷ ಇಟ್ಟಿದ್ದೀವಿ 2026 ಅಂತ ಅಂದರೆ 2036ಕ್ಕೆ ಅದು 2 ಲಕ್ಷಗಳಾಗಿ ಬದಲಾವಣೆ. ಸಂತೋಷವಾಗ್ತಾ ಇದೆ. ರಂಗ ಕೈರಳಿ ಕಿರಣ್ ಭಟ್ ಬರೆದಂಥ ಪುಸ್ತಕ ತಮಗೆ ಕೊಟ್ಟಿದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಬೆಂಕಿಯ ಮಗಳು ಸತ್ಯಕಾಮ ಅವರು ಬರೆದಂಥ ಸೊಗಸಾದ ಪೌರಾಣಿಕ ಕಥೆ ತಮಗೆ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಹಾಗೆಯೇ ಜನಾ ತೇಜಶ್ರೀ ಬರೆದಂಥ ಒಂದು ಖಂಡಕಾವ್ಯ ಅವನರಿವಲ್ಲಿ ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳೋದು ಎಷ್ಟು ಕಷ್ಟ ಅಂತ ತಿಳಿಸುತ್ತೆ ಈ ಕಾವ್ಯ ಕೃತಿ. ಬೆಂಗಳೂರಿನ ಪ್ರಧಾನ ಅಂಚೆ ಕಚೇರಿಯಲ್ಲಿ ಇರುವ ಅನೇಕ ಸೌಲಭ್ಯಗಳ ಬಗ್ಗೆ ನಾವೆಲ್ಲ ತಿಳ್ಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಉಳಿತಾಯದ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲೂ ಸುಕನ್ಯಾ ಸಮೃದ್ಧಿ ಯೋಜನೆ ಎಷ್ಟು ಅದ್ಭುತವಾದ ಯೋಜನೆ.
ಹಾಗೆಯೇ ಹಿರಿಯ ನಾಗರಿಕರಿಗೆ ಇರುವಂಥ ಯೋಜನೆ ಅದರ ಬಗ್ಗೆ ತಿಳ್ಕೊಂಡ್ವಿ. ಹಾಗೆಯೇ ಬೇರೆ ಬೇರೆ ರೀತಿಯ ಉಳಿತಾಯ ಯೋಜನೆ, ಉದಾಹರಣೆಗೆ ರೆಕರಿಂಗ್ ಡೆಪಾಸಿಟ್ ಆಗಿರಬಹುದು, ಟರ್ಮ್ ಡೆಪಾಸಿಟ್ ಆಗಿರಬಹುದು, ಈ ಬಗ್ಗೆ ಎಲ್ಲ ನಾವು ಇವತ್ತು ತಿಳ್ಕೊಂಡಿದ್ದೇವೆ. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ದಯವಿಟ್ಟು GPOಗೆ ಬನ್ನಿ. ನಿಮಗೆ ಸಮಗ್ರ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಗೆಳೆಯರು ಸದಾ ಸಿದ್ಧವಾಗಿದ್ದಾರೆ. ಬರ್ತೀರಿ ಅಲ್ವಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.